ಇನ್ನು ಪ್ರಜ್ವಲ್ ದೇವರಾಜ್ ಅವರ ಸ್ಥಿತಿ ಏನಾಗಿದೆ? ಪ್ರಜ್ವಲ್ ದೇವರಾಜ್ ಅವರು ಇನ್ನು ನೆನಪು ಮಾತ್ರನ, ಆದರೆ ಪ್ರಜ್ವಲ್ ದೇವರಾಜ್ ಅವರು ನಿಧನರಾಗಿಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಸ್ತಿದ್ರೆ. ಪ್ರಜ್ವಲ್ ದೇವರಾಜ್ ಅವರು ಇತ್ತೀಚೆಗೆ ಸಿನಿಮಾಗಳಲ್ಲಿ ಒಳ್ಳೆ ಬ್ಯುಸಿಯಾಗಿದ್ದಾರೆ. ಮತ್ತು ರಾಕ್ಷಸ ಸಿನಿಮಾ ಕೂಡ ಬಿಡುಗಡೆ ಆಯಿತು. ಅದು ಕೂಡ ಸೂಪರ್ ಡೂಪರ್ ಹಿಟ್ ಕೂಡ ಕಂಡುಕೊಳ್ತು. ಸುಮಾರು 100 ದಿನಗಳ ಕಡೆ ಶರದಿನೋತ್ಸವ ಕಡೆಗೆ ಬೇರೆ ಹೋಗ್ತಾ ಇದ್ದಾರೆ ರಾಕ್ಷಸ ಸಿನಿಮಾ ಅಂತಲೇ ಹೇಳ್ಬೋದು. ಇಂಥ ಸಂದರ್ಭದಲ್ಲಿ ವೀರನ್ ಸಿನಿಮಾದ ಒಂದು ಪೋಸ್ಟರ್ ಇಟ್ಕೊಂಡು, ಅಂದರೆ ಅದರಲ್ಲಿ ಅವರು ಸಾವನ್ನಪ್ಪಿದಂಥ ಒಂದು ಪೋಸ್ಟರ್ನ ಇಟ್ಕೊಂಡು ಪ್ರಜ್ವಲ್ ದೇವರಾಜ್ ಅವರು ಹುಷಾರಿಲ್ಲದ ಕಾರಣಕ್ಕೆ, ಕೊರೋನಾ ಕಾರಣದಿಂದಾಗಿ ಇವರು ಇನ್ನಿಲ್ಲವಾಗಿದ್ದಾರೆ, ತೀರಿ ಹೋಗಿದ್ದಾರೆ ಅಂತೇಳಿ ಕಿಡಿಗಿಡಿ ಒಬ್ಬರು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟನ್ನು ಮಾಡಿದರು. ಇದನ್ನು ನೋಡಿದಂಥ ಸಾಕಷ್ಟು ಜನಕ್ಕೆ ಬೇಜಾರು ಕೂಡ ಆಗಿತ್ತು, ಶಾಕ್ ಕೂಡ ಒಳಗಾಗಿತ್ತು. ಪ್ರಜ್ವಲ್ ದೇವರಾಜ್ ಅವರಿಗೆ ಆಗಿದ್ದು ಏನು ಅಂತ ಹೇಳಿ ಫುಲ್ ಟೆನ್ಷನ್ ಆಗಿ ಹೋಗಿದ್ರು. ಕೊನೆಗೆ ಗೊತ್ತಾಗಿದೆ ಇದೊಂದು ಫೇಕ್ ನ್ಯೂಸ್ ಅಂತ. ಸದ್ಯೀಗ ಕರಾವಳಿ ಸಿನಿಮಾದ ಶೂಟಿಂಗ್ ಬ್ಯುಸಿಯಲ್ಲಿ ಇರುತ್ತೆ ಪ್ರಜ್ವಲ್ ದೇವರಾಜ್ ಅವರು. ನನ್ನ ಬಗ್ಗೆ ದಯವಿಟ್ಟು ಇದೆಲ್ಲ ಹರಡಿಸ್ಬೇಡಿ. ನಾನು ತುಂಬಾ ಅದ್ಭುತವಾಗಿ ಮತ್ತು ಚೆನ್ನಾಗೇ ಇದ್ದೇನೆ. ಚೆನ್ನಾಗಿರೋರಿಗೆಲ್ಲ ಈ ಥರ ಸಾಯಿಸ್ಕೊಂಡು ಹೋಗ್ಬಿಟ್ರೆ ಹೇಗೆ ನೀವು ಅಂತ ಹೇಳಿ ಬೈದಿದ್ದಾರೆ ಕೂಡ. ಹೌದು, ಸದ್ಯ ಇದು ಸಿನಿಮಾ ದೃಶ್ಯಾವಳಿಗೂ ರಿಯಲ್ ದೃಶ್ಯಾವಳಿಗಳಿಗೂ ಒಂದಕ್ಕೊಂದು ಸಿಂಕ್ ಮಾಡೋಂಥ ಪ್ರಯತ್ನಗಳನ್ನು ಪಡಕ್ಕೆ ಹೋಗ್ಬಿಡಿ ಅಂತ ಕೂಡ ಈಗಾಗಲೇ ಪ್ರಜ್ವಲ್ ದೇವರಾಜ್ ಅವರು ಹೇಳಿದ್ದಾರೆ. ಈಗ ಪ್ರಜ್ವಲ್ ದೇವರಾಜ್ ಅವರು ಕರಾವಳಿ ಸಿನಿಮಾದ ಬ್ಯುಸಿಯಲ್ಲಿದ್ದಾರೆ, ಶೂಟಿಂಗ್ ಬ್ಯುಸಿಯಲ್ಲಿದ್ದಾರೆ. ಇನ್ನೇನು ಅದು ಕೂಡ ಬಿಡುಗಡೆ ಆಗಲು ಸಜ್ಜಾಗಿದೆ. ಇದೇ ಸಂದರ್ಭದಲ್ಲಿ ರಾಕ್ಷಸ ಸಿನಿಮಾ ಕೂಡ ಸೂಪರ್ ಡೂಪರ್ ಹಿಟ್ ಕೂಡ ಕಂಡುಕೊಂಡಿದೆ.